ಕೆಲವೇ ಕ್ಷಣಗಳಲ್ಲಿ ಕೊಳವೆ ಬಾವಿಯಿಂದ ಕಂದಮ್ಮನನ್ನ ಹೊರಕ್ಕೆ ತೆಗೆಯಲಾಗುತ್ತೆ. ಕೊನೆಯ ಹಂತದ ಕಾರ್ಯಾಚರಣೆಯನ್ನ ರಕ್ಷಣಾ ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ಕೊನೆಯ ಹಂತದ ಕಾರ್ಯಾಚರಣೆ ಮಗು ಇರುವಂತ ಪಾಯಿಂಟ್ ನಲ್ಲೇ ಡ್ರಿಲ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಮಗುವಿನ ಚಿಕಿತ್ಸೆಗಾಗಿ ವೈದ್ಯಕೀಯ ಸಿಬ್ಬಂದಿಯಿಂದಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೊಳವೆ ಬಾವಿಯಿಂದ ಕಂದಮ್ಮನನ್ನ ಹೊರಕ್ಕೆ ತೆಗಿತಾರೆ. ವೈದ್ಯರು ಕೂಡ ಅಲ್ಲೇ ಇದ್ದಾರೆ. ಮಗುವನ್ನ ಆಚೆ ತೆಗಿತಾ ಇದ್ದ ಹಾಗೇನೆ ಆಕ್ಸಿಜನ್ ವ್ಯವಸ್ಥೆಯನ್ನ ಕೊಡಬೇಕಾಗುತ್ತೆ. ಯಾಕಂದರೆ ಉಸಿರಾಟದ ಸಮಸ್ಯೆ ಏನಾದರೂ ಆಗಿರುತ್ತೆ ಅಥವಾ ಆಗಬಹುದು. ಆ ಕಾರಣಕ್ಕಾಗಿ ವೈದ್ಯರು ಕೂಡ ಅಲ್ಲೇ ಇದ್ದಾರೆ. ತಕ್ಷಣಕ್ಕೆ ಅಲ್ಲಿನ ಹಾಸ್ಪಿಟಲ್ಸ್ಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಒಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೆಸ್ತಿರುವಂಥ ಸಿಬ್ಬಂದಿ, ಇನ್ನೊಂದು ಕಡೆಯಲ್ಲಿ ವೈದ್ಯರು, ಇಬ್ಬರೂ ಕೂಡ ಅಲ್ಲೇ ಇದ್ದಾರೆ. ಅಲ್ಲೇ ಬಿಡುಬಿಟ್ಟಿದ್ದಾರೆ, ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. 3 ಇಂಚು ಮಾತ್ರ ಮಗುವನ್ನು ತಲುಪುವುದಕ್ಕೆ ಬಾಕಿ ಇರೋದು. ಇನ್ನೇನು ಒಂದು ಅಬ್ಬಬ್ಬ ಅಂತಂದ್ರೆ ಒಂದು 10 ನಿಮಿಷದ ಒಳಗಡೆ ಕಾರ್ಯಾಚರಣೆ ಮುಕ್ತಾಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ನೋಡಿ, 18 ಗಂಟೆಗಳಿಂದಲೂ ಕೂಡ ಈ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರೋದು. ಆದರೆ ಬಂಡೆ ಇದ್ದಿದ್ರಿಂದ ಸ್ವಲ್ಪ ಕಾರ್ಯಾಚರಣೆಗೆ ಹಿನ್ನಡೆ ಆಯಿತು. ಬಂಡೆ ಸಿಕ್ಕಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಕಾರ್ಯಾಚರಣೆ ಮುಕ್ತಾಯ ಆಗ್ತಾ ಇತ್ತು. ಇನ್ನೇನು ಮಗುವಿನ ಚಿಕಿತ್ಸೆಗಾಗಿ ವೈದ್ಯಕೀಯ ಸಿಬ್ಬಂದಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆಕ್ಸಿಜನ್ ವ್ಯವಸ್ಥೆಗಳನ್ನು ಕೂಡ ಅಲ್ಲೇ ಮಾಡ್ಕೊಂಡಿದ್ದಾರೆ. ಮಗುಗೆ ಧ್ವನಿ ಕೇಳಿಸ್ತಾ ಇದೆಯಾ ನಮ್ದು ಅನ್ನುವಂಥದ್ದು ಕೂಡ ಪ್ರಶ್ನೆ. ಯಾಕಂದ್ರೆ ಅಟ್ಲೀಸ್ಟ್ ಮಗುಗೆ ಧ್ವನಿ ಕೇಳಿಸಿದಾಗ ಇಲ್ಲಿ ಯಾರೋ ಇದ್ದಾರೆ ಅನ್ನೋದಾದ್ರೂ ಅದರ ಅರಿವಿಗೆ ಬರುತ್ತೆ. ಇನ್ನೊಂದು ಕಡೆಯಲ್ಲಿ ಮಗು ಅಳ್ತಾ ಇದೆ, ಚೀರಾಡ್ತಾ ಇದೆ. ಪಾಪ ಎಷ್ಟೊತ್ತು ಅಂತ ಒಂದ್ ಕಡೆ ಮಕ್ಕಳು ಇರ್ತವೆ, ಅದು ನೀರಿಲ್ಲ ಅಥವಾ ಹಾಲು ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲ. ಆ ಮಗು ಒಳಗಡೆ ಬಿದ್ದಿರೋದು. ಹಾಗಾಗಿ ಮಗು ಕೂಡ ಆತಂಕಕ್ಕೆ ಒಳಗಾಗಿರತ್ತೆ. ಕೂಗ್ತಾ ಇದೆ ಮಗು. ಆದರೆ ಮಗು ವಾಯ್ಸ್ ಕೇಳ್ತಾ ಇದ್ದ ಹಾಗೇನೆ ಗ್ರಾಮಸ್ಥರಿಗೂ ಒಂದು ಸಮಾಧಾನದ ವಿಚಾರ ನಿಟ್ಟಿಸಿರು ಬಿಟ್ಟಿದ್ದಾರೆ. ಕೊನೆಯ ಹಂತದ ಕಾರ್ಯಾಚರಣೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ನೀವೀಗ ಗಮನಿಸ್ತಾ ಇರೋದು ಕೊನೆಯ ಹಂತದ ಕಾರ್ಯಾಚರಣೆ. ಇದು ನೀವು ನೋಡ್ತಾ ಇದ್ದೀರಾ ಲೈವ್ ವಿಜುವಲ್ಸ್. ಕೊನೆಯ ಹಂತದ ಕಾರ್ಯಾಚರಣೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಗುನ ಆಚೆ ತೆಗೆದುಕೊಂಡು ಬರ್ತಾರೆ. ಯಾಕಂದ್ರೆ ಇನ್ನು 1 ಇಂಚು ಮಾತ್ರ ಬಾಕಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ 3 ಇಂಚು ಅಂತ ಹೇಳ್ತಾ ಇದ್ರು. ಯಾವಾಗ ಅದು ಮಗು ಅಳುವಂತ ಶಬ್ದ ಕೇಳ್ತಾ ಇದ್ದಾಗ ಈಗ 1 ಇಂಚು ಮಾತ್ರ ಬಾಕಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುನ ಆಚೆ ತೆಗೆಯಲಾಗತ್ತೆ. ಇದು ಕೊನೆಯ ಹಂತದ ಕಾರ್ಯಾಚರಣೆಯನ್ನ ಸಿಬ್ಬಂದಿ ಮಾಡ್ತಾ ಇರೋದು. ಹಾಗೆ ಮಗುನ ಆಚೆ ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ವೈದ್ಯಕೀಯ ಟ್ರೀಟ್ಮೆಂಟ್ ನ ಅವಶ್ಯಕತೆ ತುಂಬಾ ಇರುತ್ತೆ. ಅಲ್ಲಿ ಆಕ್ಸಿಜನ್ ಕೊರತೆ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೇನೆ ಭೂಮಿಯ ಒಳಗಡೆ ಹೋಗ್ತಾ ಇದ್ದಾಗ ಆಕ್ಸಿಜನ್ ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಮಗುವಿನ ಉಸಿರಾಟದ ಸಮಸ್ಯೆ ಕೂಡ ಎದುರಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ಸಿಜನ್ ವ್ಯವಸ್ಥೆಯನ್ನ ಸ್ಥಳದಲ್ಲೂ ಮಾಡ್ಕೊಳ್ಳಲಾಗಿದೆ. ಒಂದು ಆಂಬ್ಯುಲೆನ್ಸ್ ಅನ್ನ ರೆಡಿ ಇಡಲಾಗಿದೆ. ಮತ್ತು ಹಾಗೇನೆ ಆ ಆಕ್ಸಿಜನ್ ವ್ಯವಸ್ಥೆ ಜೊತೆಗೆ ಆಂಬ್ಯುಲೆನ್ಸ್ ನಲ್ಲಿ ಪಕ್ಕಕ್ಕೆ ಇರುವಂತಹ ಒಂದು ಹಾಸ್ಪಿಟಲ್, ಎಲ್ಲಿ ನಿಯರ್ ಬೈ ಯಾವ ಹಾಸ್ಪಿಟಲ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದು ಕೊನೆಯ ಹಂತದ ಕಾರ್ಯಾಚರಣೆ ನೀವು ಗಮನಿಸ್ತಾ ಇದ್ದೀರಾ. ಇದು ಲೈವ್ ವಿಜುವಲ್ಸ್. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಮಗುವನ್ನ ಹೊರ ತೆಗಿತಾರೆ. ಜೀವನ್ ಮರಣದ ಹೋರಾಟವನ್ನ ಪಾಪ ಆ ಮಗು ಮಾಡ್ತಾ ಇದೆ. ಅಳುವ ಧ್ವನಿ ಬೇರೆ ಕೇಳಿಸ್ತಾ ಇದೆ. ಆ ಮಗುವಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಒಳಗಡೆ ಏನಾದರೂ ಗಾಯಗಳಾಗಿದೆಯಾ ಏನು ಎಲ್ಲವೂ ಕೂಡ ಆ ಪೋಷಕರು ಕೂಡ ಅಲ್ಲೇ ಇದ್ದು ಕಾಯ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ದೇವರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಇದು ಕೊನೆಯ ಹಂತದ ಕಾರ್ಯಾಚರಣೆ. ಇನ್ನೇನು 5 ರಿಂದ 6 ನಿಮಿಷದಲ್ಲೇ ಮಗುನ ಹೊರಗೆ ತೆಗೆಯಲಾಗತ್ತೆ. ಇನ್ನು 1 ಇಂಚು ಮಾತ್ರ ಬಾಕಿ ಇರೋದು ಅನ್ನೋದು ಗೊತ್ತಾಗ್ತದೆ. ಸದ್ಯದ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಅಲ್ಲೇ ಸುತ್ತ ನಿಂತು ಆಚೆ ತೆಗೆದುಕೊಡ್ತಾರೆ ಅಂತ ಸಾತ್ವಿಕಿಗಾಗಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರೋದು. ಯಾಕಂದ್ರೆ ಏನೂ ಅರಿಯದಂತೆ ಕಂದಮ್ಮ ಪಾಪ ಹೇಗೋ ಹೋಗಿ ಕೊಳವೆ ಬಾವಿ ಒಳಗೆ ಬಿದ್ದಿದೆ. ಅದರ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನಾವೊಂದು ಮಗು ಮನೇಲಿ ಇದೆ ಅಂತಂದ್ರೆ ಅಯ್ಯೋ 2 ಗಂಟೆಯಿಂದ ನೀರು ಕುಡ್ದಿಲ್ಲ, ಹಾಲು ಕುಡ್ದಿಲ್ಲ ಅಂತ ಯೋಚನೆ ಮಾಡ್ತೀವಿ. ಅದರಲ್ಲಿ 18 ಗಂಟೆಯಿಂದ ಮಗು ಒಳಗಡೆ ಇದೆ, ಏನೂ ವ್ಯವಸ್ಥೆ ಇಲ್ಲ ಅಂತ ಅಂದಾಗ ಎಂಥವರ ಕರುಳಾದ್ರೂ ಚುರುಕು ಅಂದೆ ಅನ್ನತ್ತೆ, ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಈಗ ಕೊನೆಯ ಹಂತದ ಕಾರ್ಯಾಚರಣೆ
ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು, ಇನ್ನು 1 ಇಂಚ್ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಿರುಸಿನಿಂದ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮಗುವನ್ನು ಹೊರಗಡೆ ಕರ್ಕೊಂಡು ಬರ್ತಾ ಇದ್ದ ಹಾಗೆಯೇ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಸಾತ್ವಿಕ್ ತಂದೆ ತಾಯಿ ಆಗಿರ್ಬೋದು, ಆ ಗ್ರಾಮಸ್ಥರಾಗಿರ್ಬೋದು, ಪ್ರತಿಯೊಬ್ಬರು ಮೇಲೆ ನಿಂತು ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಮಗುವನ್ನು ಎತ್ಕೊಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗೆಯೇ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯಕೀಯ ಟ್ರೀಟ್ಮೆಂಟ್ ಕೂಡ ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ. ನೋಡಿ, ಈಗ ನಾವೊಂದು 7 ವರ್ಷ 8 ವರ್ಷ ಅಂತ ಹೇಳಿದ್ರು ಮಕ್ಕಳಿಗೆ ನಾವು ಹೇಳೋದು ಅರ್ಥ ಆಗುತ್ತೆ, ನಾವಿನ್ನೇನು ಬರ್ತಾ ಇದ್ದೀವಿ, ಸ್ವಲ್ಪ ಹೊತ್ತು ಅಲ್ಲೇ ಇರು, ಆ ಥರದ್ದೆಲ್ಲ ಹೇಳಿದ್ರೆ ಅರ್ಥ ಆಗುತ್ತೆ. ಪಾಪ ಈ ಮಗುಗೆ ಏನು ತಾನೇ ಅರ್ಥ ಆಗುತ್ತೆ, ಆ ಮಗು ಬೇರೆ ಅಳೋದು ಕೇಳಿಸ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಅಲ್ಲಿರುವಂಥ ಸಿಬ್ಬಂದಿ ಭಾಳಷ್ಟು ಬೇಗ ಮಗುವನ್ನು ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿರುಸಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು 1 ಇಂಚ್ ಮಾತ್ರ ಬಾಕಿ ಇರೋದು, ಹಾಗಾಗಿ ಭಾಳಷ್ಟು ಬೇಗ ಈ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ. ಆ ಮಗುವಿಗಾಗಿ, ಸಾತ್ವಿಕಿಗಾಗಿ ಪ್ರತಿಯೊಬ್ಬರೂ ಕಾಯ್ತಾ ಇದ್ದಾರೆ. ವೈದ್ಯರು ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಮಗು ಅಳ್ತಾ ಇರೋದು ಕೇಳಿಸ್ತಾ ಇದೆ, ಆದಷ್ಟು ಬೇಗ ಮಗುವನ್ನು ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕೊನೆಯ ಹಂತದ ಕಾರ್ಯಾಚರಣೆ, ಕೊನೆಯ ಕ್ಷಣದ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಮಗು ಅಳ್ತಾ ಇರೋದು ಇನ್ನು ಕೇಳಿಸ್ತಾ ಇದೆ. ನೋಡಿ, ವಿಜಯಪುರದಲ್ಲಿ ಒಂದು ಘಟನೆ ನಡೆದಿದ್ದು, ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಅನೇಕ ರೀತಿಯಾದಂಥ ಘಟನೆಗಳು ಇಲ್ಲೇ ನಡೆದಿತ್ತು. ಈಗ ಮತ್ತೆ ಸ್ವಲ್ಪ ವರ್ಷಗಳ ನಂತರ ಮತ್ತೆ ಅದೇ ಥರದೊಂದು ಘಟನೆ ನಡೆದಿರೋದು ನಿಜವಾಗ್ಲೂ ಎಲ್ಲರಿಗೂ ಆಘಾತ ಆಗಿದ್ದು. ಮಗು ಹೇಗಿದೆ, ಮಗುವಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಅಯ್ಯೋ ಒಂದು ಸ್ವಲ್ಪ ಏನಾದರೂ ಸೌಂಡ್ ಆದರೂ ಕೇಳಿಸ್ಬೋದಿತ್ತಲ್ಲ ಅಂತ ಈಗ ಮಗು ಅಳ್ತಾ ಇರೋದು ಕೇಳಿಸ್ಕೊಳ್ತಾ ಇದ್ದಾರೆ. ಮಗುವಿನ ಅಳುವಿನ ಧ್ವನಿ ಕೇಳಿಸ್ತಾ ಇದೆ. ಹಾಗಾಗಿ ಮಗ ಅಲ್ಲಿ ಆರಾಮಾಗಿದ್ದಾನೆ ಅನ್ನುವಂತಹ ಒಂದು ನೆಮ್ಮದಿ ಅವರ ಪೋಷಕರಿಗೂ ಕೂಡ ಸಿಕ್ಕಿದೆ. ಈಗ ಕೊನೆಯ ಹಂತದ ಕಾರ್ಯಾಚರಣೆ, ಮಗು ಇರುವಂಥ ಪಕ್ಕದ ಸ್ಥಳದಲ್ಲಿಗೆ ಡ್ರಿಲ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಅದನ್ನು ಕೊರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ಒಂದು ದೊಡ್ಡ ಕಲ್ಲು ಬಂಡೆ ಇರುವಂಥದ್ದು. ಆ ಕಾರಣಕ್ಕಾಗಿ ಕಾರ್ಯಾಚರಣೆ ಸ್ವಲ್ಪ ಹಿನ್ನಡೆ ಕೂಡ ಆಗ್ತಾ ಇತ್ತು. ಆದರೆ ಈಗ ಮಾಹಿತಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಇನ್ನು 1 ಇಂಚ್ ಮಾತ್ರ ಬಾಕಿ ಇದೆ. ಇನ್ನೇನು ಮಗುವನ್ನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು. ಹಾಗಾಗಿ ಕಾಯ್ತಾ ಇದ್ದಾರೆ, ಗ್ರಾಮಸ್ಥರುಗಳು ಕೂಡ ಕಾಯ್ತಾ ಇದ್ದಾರೆ. ಎಲ್ಲ ಆಡ್ಕೊಂಡಿದ್ದಂಥ ಮಗು, ಎಲ್ಲರ ಜೊತೆಗೆ ಬೆಳೀತಿದ್ದಂಥ ಮಗು, ಸಡನ್ ಆಗಿ ಈ ಥರ ಆಯಿತು ಅಂತಂದರೆ ಎಂಥವ್ರಿಗಾದ್ರೂ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಿರು ಬಿಸಿಲು, ಇದರಲ್ಲೂ ಕೂಡ ಕಾರ್ಯಾಚರಣೆಯನ್ನು ಬಹಳಷ್ಟು ಬೇಗ ಮಾಡಿ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಕಲ್ಲು ಇರೋದ್ರಿಂದ ಡ್ರಿಲ್ಲಿಂಗ್ ಮಷೀನಲ್ಲಿ ಕೊರೀತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಡ ಕೂಡ ಆಗ್ತಾ ಇದೆ. ಬಟ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಗುವನ್ನು ಹೊರಗೆ ಕರ್ಕೊಂಡು ಬರಲಾಗತ್ತೆ. ಮಗು ಅಳ್ತಾ ಇರೋ ಧ್ವನಿ ಕೇಳಿಸ್ತಾ ಇದೆ. ಹೊರಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ಆಕ್ಸಿಜನ್ ಕೊಡಬೇಕಾಗತ್ತೆ. ಕಾರಣ ತುಂಬ ಆಳದಲ್ಲಿ 20 ಅಡಿ ಅಂತಂದರೆ ಅದೇನು ಸುಮ್ಮನೆ ಅಲ್ಲ. ಸೊ ಅಲ್ಲಿ ಉಸಿರಾಟದ ಸಮಸ್ಯೆ ಆಗಿರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ, ಆಕ್ಸಿಜನ್ ಲೆವೆಲ್ ಅನ್ನೋದು ಕಡಿಮೆ ಇರುತ್ತೆ. ಹಾಗಾಗಿ ಮಗುವನ್ನ ಹೊರಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ಮೊದಲಿಗೆ ಆಕ್ಸಿಜನನ್ನು ಕೊಡಬೇಕಾಗತ್ತೆ. ಅದಾದ ನಂತರ ಮಗುವಿಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಅಥವಾ ಏನಾದರೂ ಸಮಸ್ಯೆಗಳಾಗಿದ್ರೆ ಆ ನಿಟ್ಟಿನಲ್ಲಿ ಈಗಾಗಲೇ ವೈದ್ಯಕೀಯ ಸಿಬ್ಬಂದಿ ಕೂಡ ಅಲ್ಲೇ ಅಲರ್ಟ್ ಆಗಿದ್ದಾರೆ. ಎಷ್ಟೊತ್ತಿಗೆ ಮಗುವನ್ನು ಹೊರಗೆ ಕರ್ಕೊಂಡು ಬರ್ತಾರೆ, ಎಷ್ಟೊತ್ತಿಗೆ ನಾವು ಮಗುವನ್ನು ನೋಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಕೂಡ ಅಲ್ಲೇ ಬಿಟ್ಟಿದ್ದಾರೆ. ಕೊನೆಯ ಹಂತದ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಸುರಂಗ ಕೊರೆಯುವಂಥ ಸಂದರ್ಭದಲ್ಲೇ ಮಗು ಅಳುತ್ತಿರುವಂಥ ಧ್ವನಿ ಕೂಡ ಕೇಳ್ತಾ ಇದೆ. ಹಾಗಾಗಿ ಸಿಬ್ಬಂದಿಗಳಿಗೆ ಎಕ್ಸಾಕ್ಟ್ ಆಗಿ ಮಗು ಎಲ್ಲಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಾಗ್ತಾ ಇದೆ. ಅಲ್ಲೇ ಪಕ್ಕದಲ್ಲೇ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಸಿಬ್ಬಂದಿ ಕೂಡ ರೀಚ್ ಆಗ್ತಾರೆ. ಆದಷ್ಟು ಬೇಗ ಮಗುವನ್ನ ಹೊರಗೆ ಕರ್ಕೊಂಡು ಬರಲಿ ಅನ್ನುವಂಥದ್ದು ಪ್ರತಿಯೊಬ್ಬರ ಆಶಯ, ನಮ್ಮ ಆಶಯ, ನಿಮ್ಮ ಆಶಯ. ಪ್ರತಿಯೊಬ್ಬರು ಕೂಡ ಅದನ್ನೇ ಬಯಸ್ತಾ ಇರೋದು. ಎಷ್ಟೊತ್ತಿಗೆ ಸಾತ್ವಿಕ್ ಹೊರಗೆ ಬರ್ತಾನೆ, ನಾವೆಲ್ಲ ಸಾತ್ವಿಕ್ನ ನೋಡ್ತೀವಿ ಅನ್ನುವಂತಹ ಒಂದು ಕ್ಷಣಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇರೋದು. ಯಾಕಂದ್ರೆ ಪಾಪ ಏನೂ ಅರಿಯದಂತ ಮಗು ಏನು ತಪ್ಪು ಮಾಡಿರುತ್ತೆ ಹೇಳಿ, ಏನು ಗೊತ್ತಿರೋದಿಲ್ಲ. ಕೆಳಗಡೆ ಹೋಗಿ ಬಿದ್ದಿದೆ, ಅದು ಗಟ್ಟಿಯಾಗಿ ಆ ಹುಡುಗ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದ್ದಾನೆ ಅನ್ನೋದು ಪ್ರಶ್ನೆ. ಅಳ್ತಾ ಇದೆ ಅಂದರೆ ಯಾಕಂದರೆ ದೊಡ್ಡವ್ರಿಗಾದ್ರೂ ಆತಂಕ ಆಗಿರುತ್ತೆ, ಭಯ ಆಗಿರುತ್ತೆ, ಹೆದರಿಕೆ ಆಗಿರುತ್ತೆ. ಆ ಮಗು 18 ಅವರಿಂದ ಅಲ್ಲೇ ಇದೆ, ಕಾರ್ಯಾಚರಣೆ ಆಗ್ತಾ ಇದೆ. ಸೊ ಇದು ಯಾವ್ದ್ರ ಅರಿವು ಕೂಡ ಅದಕ್ಕೆ ಇಲ್ಲ. ಪಾಪ ತಂದೆ ತಾಯಿನ ಹುಡುಕ್ತಾ ಇರುತ್ತೆ, ನೀರು ಬೇಕು ಅಂತನೋ ಹಾಲು ಬೇಕು ಅಂತನೋ ಅಂತ ಅನಿಸ್ತಾ ಇರುತ್ತೆ. ಅಳ್ತಿರೋ ಧ್ವನಿ ಕೇಳಿಸ್ತಾ ಇದೆ. ಹಾಗಾಗಿ ಭಾಳಷ್ಟು ಬೇಗ ಮಗುವನ್ನು ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಸಿಬ್ಬಂದಿ ಕೂಡ ಅಷ್ಟೇ ತ್ವರಿತಗತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲ ತರದ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಮಸ್ಯೆ ಆಗ್ತಾ ಇರೋದು ಒಂದು ಬಂಡೆಕಲ್ಲು ಅಡ್ಡ ಇರೋದ್ರಿಂದ. ಬಟ್ ಇನ್ನು ಒಂದು ಇಂಚು ಬಾಕಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ತೆಗೆಯುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ.